ಪರಮಪೂಜ್ಯ ಲಿಂಗೈಕ್ಯ ಶಿವಕುಮಾರ ಮಹಾಶಿವಯೋಗಿಗಳವರ 5ನೇ ವರ್ಷದ ಸಂಸ್ಮರಣಾರ್ಥ ಸಂಬಂಧವಾಗಿ ನಾಳೆ ಇಡೀ ನಾಡಿನಾದ್ಯಂತ ದಾಸೋಹ ದಿನವನ್ನಾಗಿ ಆಚರಣೆ ಮಾಡೋದ್ರ ಜೊತೆಗೆ ಸಿದ್ಧಗಂಗಾ ಕ್ಷೇತ್ರದಲ್ಲಿಯೂ ಸಹ ಅಭೂತಪೂರ್ವವಾಗಿರ್ತಕ್ಕಂತಹ ಸಮಾರಂಭವು ಜರುಗಲಿದೆ. ನಾಡಿನ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಆ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ರಾಜಕೀಯ ಧುರೀಣರುಗಳು, ವಿಶೇಷವಾಗಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಶ್ರೀ ಗುರುಕೃಪೆಗೆ ಪಾತ್ರರಾಗೋರಿದ್ದಾರೆ. ಪೂಜ್ಯರ ದಾಸೋಹ ದಿನ ಅಂತ ಹೇಳಿದ್ರೆ ಇಡೀ ನಮಗೆಲ್ಲ ಯಾಕೆಂತ ಹೇಳಿದ್ರೆ ದಾಸೋಹದ ಪರಿಕಲ್ಪನೆಯನ್ನು ಬಸವಾದಿ ಶರಣರಿಂದ ಹಿಡಿದು ಪೂಜ್ಯರ ಇಲ್ಲಿಯವರೆಗೆ ಸಹ ಅವರನ್ನು ನಡೆದಾಡುವ ಒಬ್ಬ ಆಧುನಿಕ ಅಭಿನವ ಬಸವಣ್ಣ ಅಂತ ನಾವೆಲ್ಲರೂ ಸಹ ಭಾವಿಸ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ ದಾಸೋಹಕ್ಕೆ ಸಹಜವಾಗಿರ್ತಕ್ಕಂತಹ ಒಂದು ಶ್ರೇಷ್ಠತೆಯನ್ನು, ಗೌರವವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಪೂಜ್ಯರು ಪರಿಶ್ರಮಿಸಿದಂಥ ರೀತಿ ಏನಿದೆ ಅದೆಲ್ಲರಿಗೂ ಸಹ ಅನುಕರಣೀಯವಾಗಿರ್ತಕ್ಕಂಥದ್ದು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನ, ವಸ್ತ್ರ, ವಸತಿಯನ್ನು ಕೊಟ್ಟು ಅವರು ಇಡೀ ಜಗತ್ತಿಗೆ ಅವರ ಕಾರುಣ್ಯದ ಕಿರಣವನ್ನು ಅವರು ಹಬ್ಬಿಸಿದ್ದಾರೆ. ವಿಶೇಷವಾಗಿ ಅವರು ಕೇವಲ ದಾಸೋಹ ಅನ್ನುವಂಥದ್ದಲ್ಲ, ಅವರಲ್ಲಿದ್ದಂತಹ ಭೂತಗಳ ಅನುಕಂಪ ಇರ್ಬೋದು, ಅವರಲ್ಲಿದ್ದಕ್ಕಿದ್ದಂತಹ ಸಕಲ ಜನಾಂಗದ ಬಗ್ಗೆ ಇದ್ದಂತಹ ಗೌರವಗಳಿರ್ಬೋದು, ವಿಶೇಷವಾಗಿ ಬಸವಣ್ಣನವರ ಬಗ್ಗೆ ಇದ್ದಂಥ ಅಪಾರವಾಗಿರ್ತಕ್ಕಂತಹ ಶ್ರದ್ಧಾಭಕ್ತಿಯಿಂದ ಬಸವಣ್ಣನವರ ಏನು ಜೀವನದ ಆದರ್ಶ ಏನಿತ್ತು ಅದನ್ನು ಸಾಕಾರಗೊಳಿಸುವಲ್ಲಿ ಪರಮಪೂಜ್ಯರು ತಮ್ಮ ಬದುಕಿನುದ್ದಕ್ಕೂ ಸಹ ಬಸವ ತತ್ವವನ್ನು ತಮ್ಮ ಶಿರಸ್ಸಿನಲ್ಲಿ ಹೊತ್ತು ಇಡೀ ಗ್ರಾಮಗಳಲ್ಲಿ ಗ್ರಾಮೀಣ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಬಸವ ತತ್ವವನ್ನು ಹಳ್ಳಿಗೆ ಮನೆಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಪರಮಪೂಜ್ಯರು ಕೆಲಸ ಮಾಡಿದಂಥದ್ದು. ಇವತ್ತು ಅವರು ಲಿಂಗೈಕ್ಯರಾಗಿ ನಮಗೆ 5 ವರ್ಷ ಆಗಿದ್ದರೂ ಸಹ ಅವರ ತತ್ವ, ಅವರ ಆದರ್ಶ, ಅವರ ಮಾರ್ಗದರ್ಶನ ಇನ್ನೂ ಎಷ್ಟು ಶತಮಾನಗಳು ಕಳೆದರೂ ಸಹ ಅನುಕರಣೀಯ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಭಾವಿಸಬಹುದಾಗುತ್ತೆ. ಅದಕ್ಕಾಗಿ ಸರ್ಕಾರವೇ ಅವರ ಲಿಂಗೈಕ್ಯ ದಿನವನ್ನು ದಾಸೋಹ ದಿನವನ್ನಾಗಿ ಆಚರಣೆ ಮಾಡಿರ್ತಕ್ಕಂಥ ನಿಜವಾಗಿ ಸಹ ಆ ದಾಸೋಹ ಅಂತ ಹೇಳಿದ್ರೆ ಕೇವಲ ಅನ್ನದಾಸೋಹ ಅಂತ ಅಲ್ಲ, ಜ್ಞಾನ ದಾಸೋಹ ಇರ್ಬೋದು, ಭಕ್ತಿ ದಾಸೋಹ ಇರ್ಬೋದು. ಆ ದಾಸೋಹಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ಆಲೋಚನೆಗಳನ್ನು ಮಾಡಲಿಕ್ಕೆ ನಮಗಿದು ಅವಕಾಶ ಇರತಕ್ಕಂಥದ್ದು. ಅಂಥ ಒಬ್ಬ ಶ್ರೇಷ್ಠ ಯತಿವರ್ಯರ 5ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಅತ್ಯಂತ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು. ಇಡೀ ನಾಡಿನಿಂದಲೇ ನಾಳೆ ಭಾನುವಾರವೂ ಸಹ ಆಗಿರೋದ್ರಿಂದ ಲಕ್ಷಾಂತರ ಜನ ಈ ಒಂದು ಕ್ಷೇತ್ರಕ್ಕೆ ಆಗಮಿಸುವವರಿದ್ದಾರೆ. ಅದರ ಜೊತೆಗೆ ಇಡೀ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಕಡೆಗಳಲ್ಲಿರ್ತಕ್ಕಂಥ ಭಕ್ತಾದಿಗಳು ಅವರ ಗ್ರಾಮಗಳಲ್ಲಿ ಮನೆಗಳಲ್ಲಿ ಎಲ್ಲ ದಾಸೋಹವನ್ನು ಆಚರಣೆ ಮಾಡಿ ದಾಸೋಹ ದಿನವನ್ನು ಒಂದು ಆಚರಣೆ ಮಾಡಿಕೊಂಡು ಎಲ್ರಿಗೂ ಸಹ ಅಲ್ಲಿರ್ತಕ್ಕಂತಹ ಎಲ್ಲರಿಗೆ, ದೀನರಿಗೆ, ದಲಿತರಿಗೆ, ದುರ್ಬಲರಿಗೆ ದಾಸೋಹವನ್ನು ಮಾಡೋದ್ರ ಮೂಲಕ ಆ ದಾಸೋಹದ ಸಹಜವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು, ಅದರ ಚಿತ್ರಣವನ್ನು ಪರಿಚಯಿಸುವಂಥದ್ದು ನಮಗೆ ಕಾಣ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದ್ದೇವೆ. ಇದಕ್ಕೆ ಶುಭವನ್ನು ಸಹ ನಾವು ಕೋರ್ತೇವೆ.